ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಈ ಚಾಪ್ಟರ್ ನಂಗೆ ತುಂಬ ಇಷ್ಟ. ಸಾಧ್ಯವಾದಷ್ಟು ಇದನ್ನು ನಾವು 100% ಅಪ್ಲೈ ಮಾಡ್ಕೊಬೇಕು ನಾವು ಖುಷಿಯಾಗಿರೋದಕ್ಕೆ. ರೆಡಿನಾ? ಏನು ಚಾಪ್ಟರ್ ಹೆಸರು? ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ಯಾಕೆ ಅಂತ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಅದೆಂಥ ಕಡು ಕೋಪ ಮೂಡುತ್ತೆ ಅಂತಂದರೆ, ನಮಗೆ ತೊಂದರೆ ಮಾಡಿದವ್ರನ್ನ ಹಾಳಾಗೋಗ್ಲಿ ಅಂತ ಶಾಪ ಹಾಕ್ಬಿಡ್ತೀವಿ. ತೀರಾ ಕೆಟ್ಟ ಮಟ್ಟಕ್ಕೆ ಇಳಿದು ಬಿಡ್ತೀವಿ ಒಂದೊಂದು ಸಲ ನಾವು ಕೆಲವೊಮ್ಮೆ ಹಾಗೆ ಮಾಡಿ, ಅಂದರೆ ಕೆಟ್ಟದ್ದು ನಾವೇ ಮಾಡಿಬಿಡ್ತೀವಿ. ನಮಗೆ ತೊಂದರೆ ಕೊಟ್ಟದವರು ಅವರು ಹಾಳಾಗೋಗ್ಲಿ ಅಂತ ಹೇಳಿ ಸಾಕಷ್ಟು ನಾವು ಅವ್ರ ಮೇಲೆ ಶಾಪಗಳನ್ನು ಹಾಕ್ತಾ ಇರ್ತೀವಿ. ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದರೆ ನಮಗೆ ಒಳಗಡೆ ಖುಷಿ ಆಗುತ್ತೆ. ಅವನಿಗೆ ಹೀಗೇ ಆಗಬೇಕಿತ್ತು ಅಂತ ನಾವು ತುಂಬ ಖುಷಿ ಪಡ್ತೀವಿ. ಆದರೆ ಸ್ವಲ್ಪ ನಿಲ್ಲಿ. ಇಂಥದ್ದು ನೀವು ಮಾಡ್ತಾ ಇದ್ದೀರಾ ಅನ್ನೋದಾದರೆ, ಮಾಡುವುದು ನಿಮ್ಮ ಪಟ್ಟಿಯಲ್ಲಿ ಇದೆ ಅನ್ನೋದಾದರೆ, ಮಾಡ್ತಾ ಇದ್ದರೆ ಮುಂದೆ ಮಾಡ್ತೀರಾ ಅನ್ನೋದಾದರೆ ಅದನ್ನು ಈಗಲೇ ಕೈ ಬಿಡಿ, ಎದ್ದೇಳಿ ಅಂತ ಹೇಳ್ತಿದ್ದಾರೆ. ಯಾವ ವಿಚಾರದಲ್ಲಿ? ಅದೊಂದು ಸುಂದರವಾದ ವನ. ಇದೊಂದು ಸ್ಟೋರಿ ಸಿಂಪಲಾಗಿ ಹೇಳ್ಬಿಡ್ತೀನಿ. ಒಂದು ಕಾಡಿತ್ತಂತೆ. ಕಾಡಲ್ಲಿ ಒಂದು ಪುಟ್ಟ ಮೊಲ ಇತ್ತಂತೆ. ತುಂಬ ಕ್ಯೂಟಾಗಿತ್ತಂತ. ಒಂಥರ ಎಷ್ಟು ಕ್ಯೂಟಾಗಿತ್ತು ಅಂದರೆ ಹತ್ತಿ ಥರ ಸ್ಮೂತ್ ಅಂತೆ, ಮೋಡದ ಥರ ಬ್ರೈಟ್ ಅಂತ, ಅಷ್ಟು ಚೆನ್ನಾಗಿದ್ದಿದ್ದು. ಯಾವಾಗಲೂ ಖುಷಿಯಾಗಿ ಓಡಾಡ್ಕೊಂಡಿತ್ತಂತೆ. ಅದನ್ನು ನೋಡ್ತಾ ಇದ್ದಂಥ ಇನ್ನೊಂದು ಮುಂಗ್ಸಿ ಏನೋ ಇತ್ತಂತೆ. ಆ ಮುಂಗ್ಸಿಗೆ ಆ ಮೊಲ ಚೆನ್ನಾಗಿರಬಾರ್ದು, ಹೇಗಾದರೂ ಮಾಡೋದು ಖುಷಿ ಹಾಳು ಮಾಡಿಬಿಡ್ಬೇಕು ಅಂತ ಅನ್ನಿಸ್ತಂತೆ. ಹಂಗೆ ಅನ್ನಿಸ್ಬಿಟ್ಟು ಒಂದು ಹಳ್ಳ ಮಾಡಿಬಿಟ್ಟು, ಒಂದು ಗುಂಡಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸೊಪ್ಪುಗಳೆಲ್ಲ ಮುಚ್ಚಿಬಿಟ್ಟು ಮೊಲ ಬಂದು ಅದರೊಳಗಡೆ ಬೀಳಲಿ ಅಂತ ವೆಯ್ಟ್ ಮಾಡ್ತಿತ್ತಂತೆ. ಪಾಪ ಮೊಲ ಕುಣ್ಕೊಂಡು ಬಂದು ಬಿತ್ತಂತೆ. ಬಿದ್ದ ಮೇಲೆ ಮುಂಗ್ಸಿ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಂತೆ. ತುಂಬ ಜಂಬ ಬಂದುಬಿಟ್ಟಿತ್ತು ನಿನಗೆ, ಹೆಂಗೆ ನಾನು ಬೀಳ್ಸಿದ್ದು ಅಂತ. ಈಗ ನಮ್ಗನ್ಸುತ್ತೆ ಮೊಲದ್ದೇನೂ ತಪ್ಪಿಲ್ಲ, ಮುಂಗ್ಸಿದಲ್ವ ತಪ್ಪು. ಮುಂಗ್ಸಿ ಆ ಥರ ಮಾಡಬಾರ್ದಿತ್ತು. ಮುಂಗ್ಸಿಗೆ ಹೊಟ್ಟೆ ಕಿಚ್ಚು ಬಂತು, ಅದಕ್ಕೆ ಮುಂಗ್ಸಿ ಹಂಗೆ ಬೀಳಿಸ್ತು ಅಂತ ಅನಿಸುತ್ತೆ. ಇಲ್ಲಿವರೆಗೂ ನಾವು ಯೋಚನೆ ಮಾಡಿದ್ದು ಕರೆಕ್ಟು. ಈಗೇನಾಗುತ್ತೆ? ಮೊಲಕ್ಕೆ ದ್ವೇಷ ಬಂತು. ಹೇಗಾದರೂ ಮಾಡಿ ಇದಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅದು ದಿನಾ ಮುಂಗ್ಸಿಗೇನಾದರೂ ಕೆಟ್ಟದ್ದು ಮಾಡೋದ್ರ ಕಡೆಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಕೆಲವು ದಿನಗಳ ಬಳಿಕ ಸೇಡು ತೀರಿಸ್ಕೊಳ್ತಂತೆ. ದಿನ ಅದಕ್ಕೆ ನೋವು ಮಾಡೋದು, ಅದಕ್ಕೇನಾದರೂ ಆಗಲಿ ಅಂದ್ಕೊಳ್ಳೋದು, ನಿನಗೆ ಸರಿಯಾಗಾಯಿತು ಅಂತ ಇದು ಕುಣಿಯೋದು, ಕುಪ್ಪಳಿಸೋದು ಮಾಡ್ತಾ ಇತ್ತಂತೆ. ಈಗ ಈ ಕತೆಗೂ ನಮಗೂ ಏನು ಸಂಬಂಧ? ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಮಗೆ ಅವಮಾನ ಆಗ್ತಾ ಇದೆ, ಇನ್ಯಾರೋ ನಮ್ಮನ್ನು ಕುಗ್ಗಿಸ್ತಿದ್ದಾರೆ, ಹಂಗಿಸ್ತಿದ್ದಾರೆ, ಅವ್ರ ಮೇಲೆ ಕೋಪಗೊಳ್ತಾ ಇದ್ದೀವಿ. ಕೆಲವೊಮ್ಮೆ ನಮಗೆ ಕಾರಣ ಇಲ್ಲದೆ ನಾವು ಅವ್ರನ್ನ ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವರ ಅವನತಿಯನ್ನು ನಾವು ಬಯಸ್ತೀವಿ. ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಏನು ಗೊತ್ತಾ? ಯಾರನ್ನಾದರೂ ನಾವು ಇಷ್ಟಪಡದೆ ಅವರನ್ನು ದ್ವೇಷಿಸಿ ಕೆಟ್ಟದ್ದನ್ನು ಬಯಸಲು ನಾವು ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಮೊದಲು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು. ಅವರ ಬಗ್ಗೆ ಯೋಚಿಸಲು ಸಮಯ ತಗೋಬೇಕು. ನಮ್ಮ ಕೆಲಸಗಳ ಬಿಟ್ಟು ಅವ್ರ ಬಗ್ಗೆ ಥಿಂಕ್ ಮಾಡಬೇಕು. ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು. ಅವ್ರನ್ನ ದೋಷಿಸೋದಕ್ಕೆ, ಅವ್ರನ್ನ ಕಾಲೆಳೆಯೋದಕ್ಕೆ, ಅವ್ರನ್ನ ಹಾಳು ಮಾಡೋದಕ್ಕೆ ನಾವು ನಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೊಬೇಕು. ಈ ಥರ ಎಲ್ಲ ಮಾಡೋ ಅಂಥ ಸ್ಪೀಡಲ್ಲಿ ನಮ್ಮ ಜೀವನನ ನಾವು ಹಾನಿ ಮಾಡ್ಕೊಳ್ತಾ ಇರ್ತೀವಿ ಅಂತಲೂ ಗೊತ್ತಾಗದೆ ನಾವು ತುಂಬ ನೆಗೆಟಿವ್ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ನಾವು ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದಾಗೆಲ್ಲ ಫಸ್ಟು ಹಾಳಾಗೋದು ನಾವೇ. ಇದನ್ನು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಇನ್ನೊಂದು ಸ್ಟೋರಿ ಇದೆ. ಒಬ್ಬ ದೇವಿ ಭಕ್ತ ಇದ್ನಂತೆ. ಅಂದರೆ ದೇವಿ ಏನಿದ್ದಾರೆ ಅವ್ರನ್ನ ಮಾತ್ರ ಪೂಜೆ ಮಾಡ್ತಿದ್ನಂತೆ. ಒಂದಿನ ಕಾಡಲ್ಲಿ ಶಿವಶಕ್ತಿ ಅರ್ಧನಾರೀಶ್ವರ ಇರೋದು ಅವ್ರಿಗೆ ವಿಗ್ರಹ ಸಿಕ್ತಂತೆ. ಆ ವಿಗ್ರಹನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ದೇವಿಗೆ ದಿನ ಧೂಪ ಹಚ್ತಾ ಇದ್ರಂತೆ. ಶಿವನ್ನ ಮುಚ್ಚಿಟ್ಬಿಡ್ತಾ ಇದ್ನಂತೆ. ಶಿವಂಗೆ ಧೂಪ ಹೋಗಬಾರ್ದು, ಶಿವಂಗೆ ನೀರು ತಾಕಬಾರ್ದು, ಶಿವಂಗೆ ಮಂಗಳಾರತಿ ರೀಚ್ ಮಾಡಬಾರ್ದು, ಶಿವಂಗೆ ಹೂ ಟಚ್ ಆಗಬಾರ್ದು, ಬರೀ ದೇವಿಗೆ ಮಾತ್ರ ಅಂತ ಪೂಜೆ ಮಾಡ್ತಾ ಇದ್ನಂತೆ. ಒಂದು ದಿನ ಶಿವ ಪ್ರತ್ಯಕ್ಷ ಆಗಿಬಿಟ್ರಂತೆ. ಆವಾಗ ಇವನಿಗೆ ಶಾಕ್ ಆಗಿಬಿಡ್ತಂತೆ ಭಕ್ತಂಗೆ. ನಾನು ಪೂಜೆ ಮಾಡಿದ್ದು ದೇವಿಗೆ, ಶಿವ ಯಾಕೆ ಬಂದ ಅಂತ ಕೇಳಿದ್ನಂತೆ. ನೀನು ಯಾಕೆ ಬಂದೆ? ನಾನು ಆರಾಧಿಸ್ತಾ ಇದ್ದಿದ್ದು ದೇವಿನ ಅಂತ ಕೇಳಿದ್ರಂತೆ. ಆಗ ಶಿವ ಹೇಳಿದ್ರಂತೆ, ಇಲ್ಲಪ್ಪ, ನೀನು ದೇವಿನ ಆರಾಧಿಸ್ತಿದ್ದೆ ಅಂತ ನೀನು ಅಂದ್ಕೊಂಡಿದ್ಯಾ. ಬಟ್ ನೀನು ದೇವಿಗಿಂತ ಜಾಸ್ತಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅದೇ ಅಲ್ವಾ ನಿಂಗೆ ಪ್ರತ್ಯಕ್ಷ ಆಗಬೇಕು, ಅದಕ್ಕೆ ನಾನು ಬಂದೆ ಅಂತ. ಅರ್ಥ ಆಯ್ತಾ? ಅಂದರೆ ನಾವು ಅಷ್ಟೇ ಅಲ್ವಾ, ನಾವು ನಮಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಇನ್ನೊಬ್ರಿಗೆ ಕೆಟ್ಟದಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದಕ್ಕೊಂದು ಡೈಲಾಗ್ ಇದೆ, ನೀವು ಕೇಳಿರ್ಬೋದು. ನನಗೆ ಒಂದು ಕಾಲು ಹೋದ್ರೂ ಪರವಾಗಿಲ್ಲ, ಅವ್ರಿಗೆ 2 ಕಾಲು ಹೋಗಬೇಕು ಅಂತ.
ನನಗೆ ಒಂದೇಟ್ ಬಿದ್ದರೂ ಪರವಾಗಿಲ್ಲ, ಅವ್ರಿಗೆ 4 ಏಟ್ ಬೀಳಬೇಕು ಅಂತ. ಇದು ಸಣ್ಣದ್ರಿಂದನೇ ಬಂದ್ಬಿಟ್ಟಿರುತ್ತೆ ದ್ವೇಷ. ನಾನು ನಮ್ಮ ಅಣ್ಣನ ಜೊತೆ ಹಿಂಗೆ ಆಡ್ತಾ ಇದ್ದೆ. ನಮ್ಮಮ್ಮ ಏನಾದ್ರು ನಂಗೆ ಹೊಡಿಯೋಕೆ ಬಂದರೆ, ನಂಗೆ ಹೊಡಿ, ನನಗಿಂತ ಒಂದೇಟ್ ಅವನಿಗೆ ಜಾಸ್ತಿ ಹೊಡಿ, ಆ ಥರ. ಹಾಗೆ ನಮಗೆ ಸ್ಕೂಲ್ಗಳಲ್ಲಿ ವರ್ಕ್ಗಳಲ್ಲಿ ನಮ್ಮನ್ನು ಒಬ್ಬರನ್ನೇ ಬೈಯೋದು ಬೇಡ, ನಮ್ಮ ಜೊತೆ ಇನ್ನೊಬ್ರು ಯಾರು ಬೈಸ್ಕೋಬೇಕು ಆ್ಯಂಡ್ ನಮಗಿಂತ ಜಾಸ್ತಿ ಬೈಸ್ಕೋಬೇಕು. ಇದು ಏನಾಗುತ್ತೆ ಗೊತ್ತಾ, ನಾನು ಬೈಸ್ಕೊಳ್ದೆ ಇರೋಂಗೆ ಹೇಗೆ ಬದುಕಬೇಕು, ನನ್ನ ಮನೆನ ನಾನು ಹೆಂಗೆ ಕ್ಲೀನಾಗಿ ಇಟ್ಕೊಬೇಕು, ನನ್ನ ಗ್ರೋತ್ ಕಡೆಗೆ ಹೆಂಗೆ ಫೋಕಸ್ ಮಾಡಬೇಕು ಅನ್ನೋದಕ್ಕಿಂತ ಬೇರೆಯವ್ರನ್ನ ಹೆಂಗೆ ಹಾಳು ಮಾಡಬೇಕು, ಬೇರೆಯವ್ರನ್ನ ಹೆಂಗೆ ನಾನು ಸಫರ್ ಮಾಡಿಸ್ಬೇಕು, ಬೇರೆಯವ್ರು ನನಗಿಂತ ಜಾಸ್ತಿ ಹಾಳಾಗಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ನಾವು ನಮ್ಮ ಮೇಲೆ ಎಷ್ಟು ನಾವು ಬೇರೆಯವ್ರನ್ನ ಹಾಳು ಮಾಡಬೇಕು ಅಂತ ಫೋಕಸ್ ಮಾಡ್ತೀವೋ, ಆ ಹಾಳು ಅನ್ನೋ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತೀವಿ. ಸೊ ನಮ್ಮ ಲೈಫ್ ಹಾಳಾಗುತ್ತೆ. ಇಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ, ಬೇರೆಯವರ ಮನೆಯಲ್ಲಿ ಗೆದ್ಲು ಕಟ್ಲಿ ಅಂತ ನಾವು ಕಾಯೋದ್ರ ಬದಲು ನಮ್ಮ ಮನೆಯಲ್ಲಿ ಗಾರ್ಡನ್ ಬೆಳೆಸ್ಬೋದಲ್ವಾ? ಸೊ ಈ ಯೋಚನೆ ಯಾಕೆ ಮಾಡ್ತಾ ಇಲ್ಲ? ಇನ್ನೊಬ್ಬರನ್ನ ನಮಗೇನೋ ದ್ವೇಷ ಮಾಡಿದ್ದಾರೆ, ನಮ್ಮನಿಗೆ ಕೆಟ್ಟದನ್ನು ಬಯಸಿದ್ದಾರೆ, ಎಲ್ಲ ಫೈನ್. ವಾಪಸ್ ನಾವು ಮಾಡೋಕ್ಕೆ ಹೋದರೆ ಗೊಚ್ಚೆ ಮೇಲೆ ಮತ್ತೆ ನಾವು ಕಲ್ಲು ಹಾಕಿಬಿಟ್ಟು ನಾವೇ ಹಾರಿಸ್ಕೊಂಡಂಗೆ ಅಲ್ವಾ? ಅದ್ರ ಬದಲು ಅದು ಅವ್ರ ಗುಣ, ಅದಕ್ಕೆ ನಮಗೂ ಸಂಬಂಧ ಇಲ್ಲ, ಮತ್ತೆ ಆ ಕೊಚ್ಚೆ ನಮ್ಮ ಹತ್ರ ಬರದೇ ಇರೋ ಹಾಗೆ ನಾವು ಅದನ್ನು ದೂರ ಇಟ್ಟು, ಅಂದರೆ ನಾನು ಆ ವ್ಯಕ್ತಿ ಕೊಚ್ಚೆ ಅಂತ ಹೇಳ್ತಾ ಇಲ್ಲ, ಆ ಭಾವನೆಗಳನ್ನ ಗೊಚ್ಚೆ ಅಂದ್ಕೊಂಡು ದೂರ ಇಟ್ಟು ನೀವು ಸರಿಯಾದ ಭಾವನೆಗಳ ಮೇಲೆ ವರ್ಕ್ ಮಾಡಿದ್ರೆ ನಿಮಗೇನು ಸಿಗ್ಬೇಕು ಅದು ಸಿಗುತ್ತೆ ಅಲ್ವಾ? ಇನ್ನೊಬ್ಬರಿಗೆ ನೀವು ಕೆಟ್ಟದನ್ನು ಬಯಸೋದಕ್ಕೆ ಎಷ್ಟು ಶ್ರಮ ಆಗ್ತಾ ಇದ್ದೀರೋ ಅದಕ್ಕೆ ಅಷ್ಟೇ ಶ್ರಮ ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಗ್ರೋತ್ ಆಗೋದ್ರ ಕಡೆಗೆ ಹಾಕಿ. ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಯಾರ್ಯಾರನ್ನ ತುಂಬ ದ್ವೇಷಿಸ್ತಾ ಇದ್ರಿ, ಇನ್ನೊಬ್ಬರು ಹಾಳಾಗಲಿ ಅಂತ ಎಲ್ಲಿ ಬಯಸ್ತಾ ಇದ್ರಿ, ಯಾವಾಗ ಬಯಸ್ತಾ ಇದ್ರಿ, ಇವಾಗ ಬದಲಾಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆ ಥಾಟ್ ರಿಮೂವ್ ಆದಮೇಲೆ ನೀವೆಷ್ಟು ಖುಷಿಯಾಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಯಾಕೆ ಇವೆಲ್ಲವೂ ನಮ್ಮ ಬದುಕಿನ ಭರವಸೆಯನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಳ್ಳೋದೇ ನಮ್ಮ ಭರವಸೆಯನ್ನು ಹೆಚ್ಚು ಮಾಡುತ್ತೆ. ಇನ್ನೊಬ್ಬರು ಹಾಳಾಗಲಿ ಅಂದರೆ ಅದು ಭರವಸೆ ಕೊಡೋದಿಲ್ಲ. ಹಾಗಾಗಿ ಭರವಸೆಯೇ ಬದುಕು, ನಂಬಿಕೆ ಇರಲಿ. ಥ್ಯಾಂಕ್ ಯು.